ಸೌಮ್ಯಾರ ಒಂದು ಜಾಗ ಉಳ್ದಿಲ್ರಿ, ಎಲ್ಲ ದೇವ್ರ ಆಯ್ತ್ರಿ, ಎಲ್ಲ ಡಾಕ್ಟ್ರುಗಳು ಆದ್ರಿ. ಆದ್ರೂ ನನ್ನ ಹೊಟ್ಟಾಗ ಒಂದು ಕೂಸು ಹುಟ್ಟಾವಲ್ರಿ. ಊರ ಮಂದೆಲ್ಲ ನನಗೆ ಬಂಜಿ ಬಂಜಿ ಅಂತ ನೋಯಿಸ್ತಾರ್ರಿ. ಸೌಮ್ಯಾರ ನಮ್ಮಿಬ್ಬರಿಗೂ ಮಕ್ಕಳ ಫಲ ಐತೆ ಇಲ್ಲ ಅಂಥೇಳಿ ನೀವೇ ಸ್ವಲ್ಪ ಹೇಳ್ಬೇಕ್ರಿ. ಯಾಕಂದ್ರೆ ನಾವಿಬ್ರು ನಿನ್ನ ನಂಬಿ ಬಂದೀರಿ. ಹೌದಾ? ಹಿಂಗಂದಾರ ಸ್ವಲ್ಪ ಮುಂದಕ್ಕೆ ಹೋಗಿ. ನೋಡೋ ಮಗಳ, ನಿನಗ ಮಕ್ಕಳ ಫಲ ಐತಿ, ಆಗ್ಲಾರ್ದಂಗೆ ಯಾರೋ ತಡೆ ಹಿಡ್ದಾರ. ಸೌಮ್ಯಾರ ಏನು ಮಾತಾಡತ್ತೀರಿ ನೀವು? ತಡೆ ಹಿಡ್ದಾರಂದ್ರ ನಿಮ್ಮ ಮಾತಿನ ಅರ್ಥ ನಾ ಸಾಯಿತನ ಬಂಜಾಗೆ ಸಾಯ್ಬೇಕ್ರಿ? ಏಯ್ ಸುಮ್ಮನೆ ಇರು, ಒಂದಿಟ್ಟು ಅಳಕ ಚಲೋ ಮಾಡ್ತೇಲ್ಲ ನೀನು. ಈಕಿದು ವಾದಲ್ಲೆಲ್ಲ ಬರೀ ಇದಾಗಿ ಹೋಗೈತ್ರಿ ಸ್ವಾಮ್ಯಾರ. ಆ ಗುಡಿಗೆ ಹೋದ್ರು ಅಳ್ತಾಳ, ಎಲ್ಲಾರ ಡಾಕ್ಟ್ರ್ ತಲೆ ಹೋಗಿ ಬಂದ್ರು ಅಳ್ತಾಳ. ಈಗ ಸ್ವಾಮಿಯರ್ ತಲೆ ಅದನ್ನ ಕೇಳಕ್ಕಂತ ಬಂದೀವಿ. ಅವ್ರಿಗೆ ಹೇಳಕ್ ಒಂದಿಟ್ಟು ಬಿಡು, ಅಳ ಚಲೋ ಮಾಡ್ಬಾರ್ದು ನೀನು. ಅದಕ್ಕೊಂದಿಟ್ಟು ಏನಾರ ಪರಿಹಾರ ಅನ್ನೋದು ಹೇಳ್ತಾರ ಸ್ವಾಮ್ಯಾರ. ಇದಕ್ಕೆ ನೀವ ಒಂದಿಟ್ಟು ಏನಾರ ಪರಿಹಾರ ಅನ್ನೋದು ಮಾಡಿ ದಾರಿ ಹುಡುಕಿ ಕೊಡ್ಬೇಕ್ರಿ. ದಾರಿ ಐತಿ ಅದಕ್ಕೊಂದು. ನಾ ಹೇಳ್ದಂಗೆ ಕೇಳ್ತೀನಂದ್ರೆ ಹೇಳ್ತೀನಿ ನಿಮ್ಗೆ. ಸೌಮ್ಯಾರ ಗುಡ್ಡಗೆ ಏನು ಬೇಕ್ರಿ? 2 ಕಣ್ಣ ಬೇಕ್ರಿ. ನೀವು ಬಳ್ಳಿಲಿ ತೋರಿಸಿದ್ದನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತೀವ್ರಿ. ನಮ್ಗೆ ಮಕ್ಕಳಾದ್ರೆ ಸಾಕಾಗೈತ್ರಿ. ಹೇಳ್ರಿ ಅದೇನು ಮಾಡ್ಬೇಕು ಅನ್ನೋದು ಹೇಳ್ರಿ. ನೋಡ್ತಮ್ಮ, ದೇವ್ರಗಡ್ಡೆ ಅಂತ ಒಂದು ಪುಣ್ಯ ಕ್ಷೇತ್ರ ಐತೆ, ಅಲ್ಲಿಗೆ 5 ವಾರ ಹೋಗಿ ಬರ್ಬೇಕು. 5 ವಾರ ಹೋಗಿ ಬಂದಿಂದ ನನಗೆ ಬಂದು ಬೆಟ್ಟ. ಆಯ್ತ್ರಿ ಸೌಮ್ಯಾರ, ನೀವು ಆ ತಾಯಿ ಬಗ್ಗೆ ಇಷ್ಟೆಲ್ಲ ಹೇಳತ್ತೀರ ಅಂದ ಬಳಕ ಹೋಗಿ ಬರ್ತೀವ್ರಿ. ಸರಿ ಸೌಮ್ಯಾರ, ನಾವಿನ್ನು ನಡಿತೀವ್ರಿ. ಅಲ್ರಿ ಗೌಡ್ರ, ಊರಾಗ 2 ದೊಡ್ಡ ಮನೆ ಇರ್ತವ್ರಿ. ನೀನೇ ತಗೊಂಡು ನಿಮ್ಮ ತಮ್ಮಗೆ ಕೊಟ್ಟಿದ್ರೆ ಆಗೋಗಿತ್ತಲ್ರಿ. ಅವನ್ ತಗೊಂಡು ಹೋಗಿ ಹೊಲ್ದಾಗ ಗಿಡಕ್ಕೆ ಏನತ್ರಿ? ಇದು ನ್ಯಾಯ ರೀ? ಅಲ್ಲೇ ಹೆಂಗ ಮಾತಾಡ್ತದೆ ನಿನಗೆ ತಿಳಿತದ? ಅವ ನಮ್ಮ ಮನೆಗೆ ಇಟ್ಕೊಳಕ, ನಾನು ಮನೆಗೆ ಕೊಡಾಕ ನಮ್ಮ ತಮ್ಮ ಏನು ನಮ್ಮ ಅವ್ ಬಿಟ್ಟಾನ? ಅಲ್ಲಲ್ಲಿ ಅವ ಹಿಂದಗಡೆ ಏನಿದೆ ಮಗ, ನಾನು ಫಸ್ಟ್ ಏನಿದೆ ಮಗ ತಿಳಕ. ತಂದೆ ಒಪ್ಪತ್ತಲ್ರಿ? ತಂದೆ ಒಪ್ಪವ ಅಂದ್ರ ತಾಯಿ ಒಪ್ಬೇಕೇನ? ತಾಯಿ ಇಬ್ರು ಇಲ್ಲ, ಹಿಂದಗಡೆ ಏನಿದೆ ಮಗ. ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು. ಅವ್ನು ತಗೊಂಡೋಗಿ ನನ್ನ ಬಗಲಾಗ ನಾನು ಹೆಗಲ ಮೇಲೆ ಕುಂಚಂದ್ರ ಏನಂತಾರಲ್ಲ, ಸರಿಗೆ ಕೊಟ್ಟ ನಾಯಿ ಹೆಗಲು ಮುಚ್ಚಿ ನೋಡಿತ್ತಂತ. ಹಂಗಾಗಿತ್ತು ನನ್ನ ಬಾಳೆ ಹಿಂದಗಡೆ. ಏನಲ್ಲಿ ಎಲ್ಲಾರು ಯಾರ್ದಾರ ಮನೆ ಹೊಡೆದ್ರಿ ನೀವು? ಏನು ಹೇಳ್ಬೇಕು ಏನು ಬಿಡ್ಬೇಕು ಗೊತ್ತಾಗೋದಿಲ್ಲ. ನಿಮ್ಮಂತ ತಲೆ ಕೆಡ್ಸೋ ಮಕ್ಕಳ ಸಲಗೆ ಅವ್ನು ಇನ್ನೂ ಇಟ್ಕೊಂಡಿನಿ. ಇಲ್ಲಂದ್ರೆ ನನ್ನ ಬಗ್ಗೆ ಊರಾಗ ತುಂಬ ಹೊಯ್ಕೆ ತಿರುಗಾಡಿ ಬಿಡ್ತಾರ ಅಂತೇಳಿ ಇಷ್ಟೊತ್ತಿಗೆ ಅವ್ನು ಒದ್ದು ಊರ್ವರೆಗೆ ಹಾಕಿಬಿಡ್ತಿದ್ದ. ನಾನು ಎಲ್ಲಾರು ಎಲ್ಲಾರು ದುಡ್ಕೊಂಡು ತಿಂತಿದ್ದವ. ಹೊಲ್ದಾಗಾರ ಕೊಟ್ಟಿನಿ, ಬಂದು ಬಿಡ್ತೀನಿ. ಅವ್ನು ಏನಾರು ಹೇಳಕ್ಕೆ ಅಂತ ಮನೆ ಕುಳಿತಿಂದು ಮಿಣಗಾರ ಚಾಕರಿ ಮಾಡಿದ್ರು. ಬರೀ ಇಂಥ ಮನಸ್ಸು ಯಾರು ಎಲ್ಲಿ ಕುಂದಿರ್ತಾರ ಅವ್ರಿಗೆ ಬಂದು ಏನಾರು ತೆಲ್ ತುಂಬಿಡೋದು. ನಾವು ಐದು ಅಲ್ಲೇ ಇವು ಎಲ್ಲಿಗೆ ಹೊಂಟು? ಕೆಲಸ ಮುಗಿಸಿಬಿಟ್ಟು ಹೊಂಟ್ಬಿಟ್ಟು ನೋಡಾಗಲೇ. ನಾವು ಎಳರು ಕೇಳರು ಇಲ್ದಂಗೆ ಆಗ್ಬಿಟ್ಟು ನೋಡಮ್. ಸರಿ ಎಲ್ಲಿಗೆ ಹೊಂಟ ಅಂತ ಕೇಳಮ್. ಏನು ಮುಂಜೆಲ್ಲ ಗಂಡನ ಕರ್ಕೊಂಡು ಎಲ್ಲಿಗೆ ಹೊಂಟ್ಬಿಟ್ಟಿಯಲ್ಲ? ಮಾಮಾರ ಇಲ್ಲೇ ಗಡ್ಡಿ ಗದ್ದೆಮ್ಗೆ ಹೊಂಟಿದ್ದೀವ್ರಿ. ಗಡ್ಡಿ ಗದ್ದೆ ಮಗ? ಯಾರು ಹೇಳ್ಯಾರ? ಮಾಮಾರ ಮಕ್ಕಳ ಸಂಬಂಧ ಸಾಕಾಗಿ ಹೋಗೈತ್ರಿ. ಮಕ್ಳಿಲ್ಲ ಅಂತ ಹೇಳಿ ಒಬ್ರು ಸೌಮ್ಯಾರ ಅಂತ ಹೋಗಿದ್ವಾ, ಅವರು ಗಡ್ಡಿ ಗದ್ದೆಮ್ಗೆ ಹೋಗ್ಬಾ ಅಂತ ಹೇಳ್ಯಾರಿ. ಅದಕ್ಕೆ ಹೊಂಟಿದ್ದೀವ್ರಿ. ಅಲ್ಲಲೇ ಆಕಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲನೆ? ಎಷ್ಟು ಜಗತ್ನಾಗಿರೋ ದೇವ್ರು ಎಲ್ಲ ಮುಗಿದೋದವು, ಇನ್ನೂ ಮಕ್ಳು ಸಮ ಬಿಡವಲ್ದ ನಿಮ್ಗೆ? ಏನು ದೇವ್ರು ತಿರುಗಾಡ್ತೀರಿ? ಏನು ನಿಮ್ಗೆ ಚಲೋ ಕಂಡದಾನ ಇದು? ಮಾಮಾರ ನೀವು ಬೈಯೋದು ಖರೆ ಐತ್ರಿ. ಯಾಕಂದ್ರೆ ನಾವು ಎಲ್ಲ ದೇವರು ಮುಗಿಸ್ಕೊತೀವ್ರಿ. ಆದ್ರೆ ಏನು ಮಾಡೋದ್ರಿ, ಒಂದು ಆಸೆ ಅನ್ನೋದು ಇರ್ತೈತಿ ಅಲ್ರಿ ಹೆಣ್ಣಿಗೆ. ನನಗೆ ಸಾಕಾಗಿ ಹೋಗೈತ್ರಿ. ಇದೇ ಒಂದು ಕೊನೆ ಆಸೆ ರೀ ನನಗೆ.
ಅದ್ರ ಸಂಬಂಧ ಆ ಸ್ವಾಮ್ಯಾರು ಬಗ್ಗೆ ಭಾಳ ಕೇಳಿದ್ದೀನ್ರಿ. ಅವ್ರು ಹೇಳಿದ್ದೆಲ್ಲ ಆಕೈತೆ ಅಂತ ಹೇಳಿದ್ರಿ. ಅದ್ರ ಸಂಬಂಧ ಹೋಗಿ ಕೇಳಿದ್ವಿ. ಅವರು ಗಡ್ಡಿ ಗದ್ದೆಮ್ಗ ನಡ್ಕೋರಿ ಅಂತ ಹೇಳ್ಯಾರ. ಅದಕ್ಕೆ ಹೋಗಿ ಬರ್ತೀವ್ರಿ. ನೋಡ್ರಿ ಹೆಂಗ್ ಮಾಡ್ತೀರಿ ನೋಡ್ರಿ, ನಿಮಗೆ ಬಿಟ್ಟಿದ್ದು ಎಲ್ಲ ಮುಗಿದೋಗ್ಯಾವ. ಲಾಸ್ಟ್ ಇದು ಒಂದು ನೋಡ್ತೀರಿ ಅಂತೀರಿ. ಹೋಗಿ ಬರ್ರಿ. ಹಾ, ಒಳ್ಳೇದಾದ್ರೆ ಆಗಲ್ದ. ಆಯ್ತ್ರಿ ಮಾಮ. ಜಗತ್ತಿನ ದೇವರೆಲ್ಲ ಮುಗಿದೋದು. ಈ ಗದ್ದೆಮ್ಮ ಏನು ಮಾಡ್ತಾಳಲ್ಲೇ ನಿಮಗ? ಯಾವಕಿ ಏನು ಮಾಡಂಗಿಲ್ಲ, ಮಾಡ್ಲಾರ್ದಂಗ ಚಿಣಿ ಇಟ್ಟಿನ ನಾನು. ಆಕೆ ಏನು ಮಾಡ್ತಾಳ, ಇನ್ನೊಬ್ಬೇಕೇನು ಮಾಡ್ತಾಳ? ಹೋಗ್ರಿ, ಲಾಸ್ಟ್ ಹೊಂಟಿರಲ್ಲ, ಹೋಗ್ರಿ. ಮಕ್ಕಳ ಅನ್ಬಾರ್ದು ನೀವು ಇನ್ಮೇಲೆ. ಅಲ್ರಿ ಗೌಡ್ರ, ನಿಮ್ಮ ತಮ್ಮನ ಹೇಳ್ತಿ ಗುಡ್ ದೇವ್ರಿಗೆ ಎಷ್ಟು ಬೇಡಿಕೆ ಅಂತೇಳ್ರಿ ಮಕ್ಕಳ ಸಲಾಗ? ಎಷ್ಟರ ಬೇಡಿಕೆ ಹೇಳಕ್ಕೆ ಬಿಡಲೇ ಕೊಡಿ. ಅವ್ ಏನ್ ಬೇಡಿಕೆ ಅಂದ್ರೆ ಹಾಕಮನ ಏನ್ ಮಾಡ್ಬೇಕು ಮಾಡಿಟ್ಟಿ ನಾನು ಆಗ್ಲೇ. ಅದ್ರ ಬಗ್ಗೆ ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ನನಗ ಇದು ಚಿಂತಿಲ್ಲ. ಬಾ. ಅದೇ ಇವನು ಚಿಲ್ಲರ್ ಸುಳ ಮಗ, ಇವ ಚಿಂತಿಲ್ಲ ಅಂತಲ್ಲ ನೀವ. ಅವ್ನ ತಮ್ಮನ ಹೇಳ್ತಿ ಏನೋ ಮಾಡ್ಸೇನ ಮಕ್ಕಳಾಗ್ಲಾರ್ದಂಗ. ಅಲ್ಲೇ ಇವನು ಇವ ಇಲ್ಲಿ ಗೊತ್ತ ಬಾಯಿಲ್ ಅಲ್ಲೇ ನಿಂತ್ಕೊಂಡ್ ಏನ್ ಮಾಡಕತ್ತಿ? ಬಂದಿರ್ ಗೌಡ್ರ ಅಲ್ಲೇ ಅಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡಕತ್ತಿದ್ದಿ? ನೀ ಏನು ಯೋಚನೆ ಮಾಡಕತ್ತಿದ್ದ ನನಗೆ ಗೊತ್ತದ. ಇವ ತಮ್ಮಗ ಮಕ್ಕಳಾರ್ದಂಗೆ ಏನೋ ಮಾಡ್ಯಾನಂತ ಯೋಚನೆ ಮಾಡಕತ್ತಿದ್ದಿಲ್ಲ. ನನಗೆ ಗೊತ್ತಾಗತ್ತಲೇ. ನೀ ತಿಳ್ಕೊಂಡಿತ್ತು ತಪ್ಪಲ್ ತಮ್ಮ, ಕರೆನಾ ತಿಳ್ಕೊಂಡಿ ಮಾಡಿದ್ದ ಕರೆ ಹೋಯ್ತಿ. ಯಾಕೆ ಹೇಳ? ನನ್ನ ತಮ್ಮಗ ಮಕ್ಕಳಾದ್ರ
ನನ್ನ ಆಸ್ತಿಯಾಗ ಎರಡು ಒಡಕಾಗತ್ತಾ? ಎಲ್ಲ ಆಸ್ತಿಗೆ ನನ್ನ ಮಗನ ವಾರಸ್ದಾರ ಆಗ್ಬೇಕಂತ ನಾನು ಅನ್ಕೊಂಡಿನಿ. ಅವನ ಮಗ ವಾರಸ್ದಾರ ಆಗ್ಬೇಕನಲ್ಲಿ ಮಂದಿ ಮಾತು ಕೇಳಿ ಅವ್ನು ಇಟ್ಕೊಂಡಿದ್ದ ದೊಡ್ಡ ನಾನು. ಇನ್ನು ಅವನ ಮಗ ಹುಟ್ಟಿ ನನ್ನ ಮಗಗ ಭಾಗ ಮಾಡಿಸ್ಬೇಕನ? ಇಂಥವೆಲ್ಲ ಯೋಚನೆ ಮಾಡ್ಕೊಂಡ್ಬಿಡ್ತಮ್ಮ. ಅವೆಲ್ಲ ಆಗೋ ಮಾತಲ್ಲ, ಅವು ಮಕ್ಕಳು ಆಗ್ಲ ಬಾ. ಅವನು ಕಂಡು ದೇವ್ರು ತಿರುಗಾಡಿದ್ರ ಮಕ್ಕಳಾಕವ ನಿಮಗೆ? ಅದನ್ನೆಲ್ಲ ಬಿಟ್ಟು ಇಲ್ಲಿ ಹೊಲ್ದಾಗ ಕೆಲಸ ಮಾಡೋದು ನೋಡ್ರಿ. ಸುಮ್ಮನೆ ದೇವ್ರು ತಿರುಗಾಡಿದ್ರೆ ಆಗೋದಿಲ್ಲ. ನನಗೆಲ್ಲ ತಿಳಿದು ಬಿಟ್ಟದ. ಏನು ಹೊಲ್ದಾಗ ಯಾರು ಮಾಡ್ಬೇಕು ಹಿಂಗೆ? ಊರು ದೇವ್ರು ದಿನರದ ಯಾವನ ಕಳ್ಳ ಸ್ವಾಮಿ ಹೇಳಿದ್ನಂತ ಅವ್ನು ಮಟ್ಟಿ ತಿಪ್ಲಕ್ಕೆ 100 ಹೇಳ್ತಿರ್ತಾನವ. ದೇವ್ರು ದಿನರದ ತಿರುಗಿ ಅಂತ ಕೂತ್ರಿ ಹೆಂಗಲೆ ಹೊಲ ಆಳ ಬಿದ್ದು ಹೋಗುದಲ್ಲ. ಮಕ್ಕಳು ಆಗಂಗಿತ್ತಂದ್ರ ಆಗ ಅಕ್ಕವ. ಕಂಡು ದೇವ್ರು ತಿರುಗಾಡಿದ್ರೆ ಆಗಿಬಿಡ್ತಾವನ? ಎಲ್ಲ ಆಟ ಹಚ್ಕೊಂಡು ಕುಂತಿರಿ. ಇದನ್ನ ಗಂಡ ಹೆಂಡತಿ ರೆಡಿ ಆದ್ರೂ ಹೊಂಟ್ರನ ಕಂಡು ದೇವ್ರಿಗೆ. ನೋಡ್ತಮ್ಮ, ನಿನ್ನ ಹಣೆ ಬಾರದಾಗ ಮಕ್ಕಳು ಆಗಂಗಿಲ್ಲ ಅಂತ ಬರ್ದಿಟ್ಕೊಂಬಿಡ. ನೀ ಒಂದ ದೇವ್ರಲ್ಲ, ಜಗತ್ನಾಗ ಎಷ್ಟು ದೇವ್ರ ಅದಲ್ಲ, ಎಲ್ಲ ದೇವ್ರು ತಿರುಗಾಡಿದ್ರು ಮಕ್ಕಳು ಆಗಂಗಿಲ್ಲ. ಸುಮ್ಮನೆ ಆ ದೇವ್ರು ಇದ್ದವ್ರು ಅಂತ ತಿರುಗಾಡಿ ಸಾಯಕತ್ತಿದ್ದೆ. ಆ ಸಾಧನ ತಕ್ಕ ಹೋಗಕ್ಕ 4-5 ತಿಂಗಳಾತ. ಏನಾರ ಆತನ? ಏನಾಗಿಲ್ಲ. ಇಷ್ಟೊತ್ತಿಗೆ ಏನಾರ ಆಗ್ಬೇಕಾಗಿತ್ತಲ್ಲ ನಿನಗೆ ಮಕ್ಕಳಾಗಂಗಿದ್ರ. ಹುಚ್ಚಿಗಾಡಿ ಸುಳ್ಯ ಮಗನ ಆ ದೇವ್ರು ಈ ದೇವ್ರ ಅಂತ ಕರ್ಕೊಂಡ್ ತಿರ್ಗಾಡಿ ಆ ಹುಡುಗಿಗೆ ಜಡ್ ಬರ್ಸಿತಿ. ಏನಾಗ್ಯದ ನೋಡ, ಒಂದ್ ಸ್ವಲ್ಪ ನೀರು ಕೊಡ ತೊಳ್ಕೊಳಕ. ದವಾಖಾನಿಗೆ ಕರ್ಕೊಂಡೋಗ. ಇವನು ಒಟ್ಟ ನಿಂದನೇನು ಮಾಡ್ತಿದ್ ನೋಡ. ನಾವ್ ಹೇಳಿದ್ದೆ ಕೇಳಾಗಲ್ಲ. ಕೇಟ ಆಪ್ ಆಗಿಬಿಟ್ಟಾನೇವ. ಅಲ್ಲ ನಿನ್ಗ ಅದಕ್ಕ ಬಡ್ಕಂತಿ ನಾನು. ಎಷ್ಟು ಏರಿ ಕೇಳಂಗಿಲ್ಲ. ಅದಕ್ಕೆ ಹೇಳದ್ ನಿನ್ಗ ಹುಂಚೆ ಹಣ್ಣು ಮೊಸರು ತಿನ್ನಕ್ ಹೋಗ್ಬೇಡಂತ. ಕೇಳ್ತೀಯ ನನ್ನ ಮಾತು? ಬ್ಯಾಡ ಬೇಡ ಅಂದ್ರೆ ಅದನ್ನ ತಿಂತಿದಿ. ಈಗ ನೋಡು ಪಿತ್ತಾಗೈತಿ ನಿನಗ. ಬಾ ಪಟ್ಟ ದವಾಖಾನಿ ತೋರಿಸ್ಕೊಂಬರಂ ಬಾ. ರೀ, ಇದು ಪಿತ್ತಿನ ವಾಂತಿ ಅಲ್ರಿ? ಪಿತ್ತದ ವಾಂತಿ ಅಲ್ಲ, ನಿನ್ಗ ಗೊತ್ತಾಗಂಗಿಲ್ಲ ಅದೆಲ್ಲ. ಈಗ ಪಿತ್ತ ಅಲಾರ್ದನ ವಾಂತಿ ಬರಂಗಿಲ್ಲ. ಮತ್ ಜಡ್ಡು ಬಂತಾರ. ಈಗ ನಮ್ಮ ಅಣ್ಣ ಕಾಲ್ ಮರ್ಕೊಂಡು ಹೊಡ್ಯಾಗತ್ತ ನನ್ನ. ಹೆಣ್ಮಳ ಬಿಸಿಲು ಹತ್ತಿರಿ ಜಡ್ ಹಚ್ಚಿಟ್ಟಿಲಿ ಅಂತ. ಮತ್ ತೋರ್ಸ್ಕೊಂಬರ್ಲ ಅಂದ್ರೆ ಅದಕ್ಕೊಂದಿಟ್ಟು ಉಗುಳ್ತಾನ. ಬಾ ಜಿಡ್ ಬಾ. ಅಯ್ಯೋ ಮರಯ್ಯ, ಇಲ್ಲೇನ್ ಬುದ್ಧಿ ತುಂಬ್ಕೊಂಡಿ ಎಲ್ಲದಿ ತುಂಬ್ಕೊಂಡಿಯಾ? ಇದು ಪಿತ್ತಿನ ವಾಂತಿ ಅಲ್ಲ ಅಂದ್ರ ಅರ್ಥ ಮಾಡ್ಕೋಬೇಕ. ಪಿತ್ತ ಅಲ್ಲ ಹಂಗಂದ್ರ ನಾ ಏನ್ ಆಗಬಾರ್ದು ಅನ್ಕೊಂಡಿದ್ದೆ ಅದ ಆಯ್ತೇನು? ಮತ್ತ ಪಿತ್ತದ ವಾಂತಿ ಅಲ್ಲ. ಅಲ್ಲ ಪಿತ್ತದ ವಾಂತಿ ಅಲ್ಲ ನಿನ್ಗ ಗೊತ್ತಾಗ್ಲು. ನನ್ ಬೇಸಿಡಕ್ ಇಲ್ಲ. ಹೇಳಾರ ಹೇಳ, ಏನಾಗೈತಿ? ನಿಮ್ಗ ಹೆಂಗರೇ ಹೇಳಿದ್ರಿ? ಅಯ್ಯೋ ಶಿವನೇ, ಎಂತ ಗಂಡನ್ ಕೊಟ್ಟೆಪ್ಪ ರೀ. ಮತ್ತ ಹೇಳ. ಮತ್ತ ನೀವು ಅಪ್ಪ ಆಗತ್ತೀರಿ. ಅಪ್ಪ ಅಂದ್ರ ನನ್ನ ಬಾಯಾಗ ಮಣ್ಣು ಹಾಕಿರ್ಲಿಕ್ಕೆ. ನನ್ನ ತಮ್ಮನ ಆಸ್ತಿ ನನ್ನ ಆಸ್ತಿಗೆ ನನ್ನ ಮಗನ ವಾರಸ್ತಾರ ಅಂತ ತಿಳ್ಕೊಂಡಿದ್ದೆ. ಎಲ್ಲ ಆಸೆ ನುಚ್ಚು ನೂರು ಮಾಡಾಕ್ ಹೊಂಟಾಳ. ಮುಂದೆ ಏನು ಮಾಡ್ಬೇಕನ್ನೋದ ಗೊತ್ತಾಗೋದು. ಕರೆ ಹೇಳಕತ್ತೆ ನಂಬಕ್ಕಾಗೋದಲ್ಲ ನನಗಂತೇನೆ. ಅಲ್ಲ ಕರೆ ಹೇಳಕತ್ತಿಲ್ಲ. ಮೂರಿ ನಂಗೀಗ 3 ತಿಂಗಳ. ಏನು ಮಾಡೋದು? ಏನು ಮಾಡ್ಬೇಕು? ಒಳಿತು. ಈಗ ಹೊಟ್ಲಾಗ್ಯಾಳು. ಇನ್ನ ಆ ಪಿಂಡ ಹೊರಗ ಬಂದಿಲ್ಲ. ಒಳಗಾದ್ರ ಕತೆ ಮುಗಿಸಿಬಿಟ್ರಾತ. ಮುಗಿಸ್ತೀನಿ ಬಾ. ಹಂಗಾರ ಈಗ ನಮ್ಮ ಅಣ್ಣ ಮತ್ತೆ ಹಂಗ ಹಿಂಗ ಅಂತ ಅನ್ನಕತ್ತಿದ್ದ. ನಮ್ಮ ಅಣ್ಣ ಬಂದಿಟ್ಟ ಬಾ. ಹಂಗಾರ ಆತ್ನ ಭಾಳ ಖುಷಿ ಆಕನ. ಆಯ್ತು. ಯಾಕೆ ಬೇ, ಏನಾಗಿತ್ತು? ಆ ನಮ್ಮನೆ ವಾಂತಿ ಮಾಡ್ಕೊಂಡಿ ಪಿತ್ತೇನ್ರ ಆಗೈತೇನ? ಮಾಮಾರ, ಅದು ಪಿತ್ತಿನ ವಾಂತಿ ಅಲ್ಲ. ಮತ್ತೇನು? ಒಂದು ಖುಷಿ ವಿಚಾರ ಐತ್ರಿ. ಏನು ಅದು ಮತ್ತೆ ಖುಷಿ ವಿಚಾರ? ಏನಿಲ್ರಿ, ನೀವು ದೊಡ್ಡಪ್ಪ ಆಗತ್ತೀರಿ. ದೊಡ್ಡಪ್ಪ? ಕರೆನ ಹೇಳಕತಿ? ಹ್ಞೂ ರೀ ಮಾಮಾರ, ನನಗೀಗ 3 ತಿಂಗಳ್ರಿ. ಒಳ್ಳೇದಾಗ್ಲವಾ, ದೇವ್ರು ಒಳ್ಳೇದು ಮಾಡಿದ. ನಾ ಹೇಳಿಲ್ಲ ಮಲ್ಲೆ, ನೀ ಇಷ್ಟು ದೇವ್ರು ತಿರ್ಗಾಡಿದ್ದಿ. ಯಾವ್ದಾರ ಒಂದು ದೇವ್ರ ಕೈ ಹಿಡ್ತೇನ ನನಗೆ ನಂಬಿಕೆ ಇತ್ತು. ಆದ್ರೂ ಕೈ ಹಿಡ್ದ. ಹೌದ್ರಿ ಮಾಮಾರ, ಅಂತೂ ದೇವ್ರ ಕಣ್ ತೆರದ್ರಿ. 2 ವರ್ಷ ಆದ್ರೂನು ಮದುವೆಯಾಗಿ ಒಂದು ಹುಳಸದಕ್ಕೆ ಹುಟ್ಟಿರ್ಲಿಲ್ರಿ. ಆದ್ರ ಮೊನ್ನೆ ಆ ಸ್ವಾಮಿ ಹಂತಕ್ ಹೋಗ್ ಬಂದಿದ್ದೇವಲ್ರಿ, ಅದ್ರದ ಮಹಿಮೆ ಅನ್ಸತ್ರಿ. ಯಾವ್ದ ಒಂದು ಒಟ್ಟು ನಿಮಗ್ ಒಳ್ಳೇದಾತಲ್ಲ.
ಸಾಕು ಬಿಡವ, ಭಾಳ ಚಲೋ ಅನಿಸ್ತೆ. ಆಯ್ತ್ರಿ ಮಾಮಾರ, ಹೆಂಗೂ ಬಂದಿರಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲವ, ಒಳ್ಳೇದಾಗ್ಲಿ ರೀ. ಹ್ಮ್. ಬರ್ರಿ, ಇದೇ ಖುಷಿಗೆ ದೇವ್ರ ಮುಂದೆ ತುಪ್ಪ ದೀಪ ಹಚ್ಚನ. ಮಾಮಾರ ಬರ್ರಿ, ಒಳಗೆ ಚಾ ಕುಡ್ದು ಇಲ್ಲ. ಹೋಗತ್ರಿ. ನೀವು ಹಚ್ಚಿರು, ನಾನೊಂದು ಸ್ವಲ್ಪ ಹೊಲ್ದ ಕಡೆ ಹೋಗ್ಬಿಡ್ತೀನಿ. ಒಳ್ಳೆ ಮಗ ಸ್ವಾಮಿ ಹೇಳಿದಾಗ ನಾನು ಅನ್ಕೊಂಡಿದ್ದಿಲ್ಲ. ಅವನೇನಾರು ಮಾಡ್ತಾನೆ, ಅವನ ಕೈಲಿ ಏನಾಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ಆ ಗಡ್ಡಿ ಗದ್ದೆಮ್ಮಗೆ ಹೋಗಂತ ಹೇಳಿ ವ್ರತ ಮಾಡಕಚ್ಚಿ ನನ್ನ ಬಾಳಿಗೆ ಮುಳ್ಳಿಟ್ಟು ಬಿಟ್ಟ ಮಗ. ದೀಪ ಹಚ್ತೀರಿ? ಹಚ್ರಿ. ನಿಮ್ಮ ದೀಪ ಹೆಂಗೆ ಆರಿಸ್ಬೇಕನ್ನೋದು ಗೊತ್ತದ. ನನ್ನ ಕನಸಿನ ದೀಪಕ್ಕೆ ನೀವು ಬತ್ತಿಟ್ರಲ್ಲ, ನಿಮ್ಮನ್ನು ನೋಡ್ಕೊಂತೀನಿ. ನೀ ಹೇಳಿದ ಮಾತ ನನ್ನ ಕಿವ್ಯಾಗ ಒಕ್ಕೊಂಡು ಗುಯಿ ಗುಟ್ಟಕತೈತಿ. ನನ್ನ ನಿದ್ದೆ ಗಡಿಸಿದ ನಿನ್ನ ಸುಮ್ಮನೆ ಬಿಟ್ರ ನಾನು ಮನುಷ್ಯನ ಅಲ್ಲ. ನಿನಗೊಂದು ಗತಿ ಕಾಣಿಸ್ತಾನೆ ನಿರ್ಮಲಾ. ನಿನ್ನ ಬಾಳಿಗೆ ಬೆಳಕಾಗತ್ತಂತ ನೀ ತಿಳ್ಕೊಂಡಿಯಲ್ಲ, ಆ ಬೆಳಕನ್ನ ಕತ್ಲ ಮಾಡಕ ಹೊಂಟಿನ ನಾನು. ಕೊಡ್ತೇನೆ ದೇವ್ರ ಪ್ರಸಾದ ಅಂತ ಇದನ್ನ ನಿನಗೆ ತಿನ್ನಿಸಿ ನಿನಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರ ನಾನು ಹುಟ್ಟಿದ್ದ ಸ್ವಾರ್ಥಕ್ಕಿಲ್ಲ ಅಂತ ತಿಳಕ. ತೋರಿಸ್ತೀನಿ ನಾನೇನನ್ನೋದು ನಿನಗೆ ತೋರಿಸ್ತೀನಿ. ಆ ಸ್ವಾಮಿ ಹೇಳ್ದಂಗ ಅವ್ ಹೇಳಿದ್ದೆ ಮಾತು ಖರೆ ಆಯ್ತು ನೋಡ್ರಿ. ಸ್ವಾಮಿ ಹೇಳಿದ್ದಲ್ಲ, ಅಲ್ಲ ಎಷ್ಟು ದವಾಖಾನಿಗೆ ಹೋಗಿ ಬಂದೆವು, ಎಲ್ಲ ಡಾಕ್ಟರ್ ಕಡೆನೇ ತೋರಿಸಿದ್ದಾಯ್ತು. ಒಬ್ಬರು ದೇವ್ರು ಉಳ್ದಿಲ್ಲ, ಎಲ್ಲ ಗುಡಿಗಳಿಗೂ ಹೋಗಿ ಬಂದೆವು. ಆದ್ರೂ ಅಂತ ಮಕ್ಕಳಾಗಿರ್ಲಿಲ್ಲ ನಮಗೆ. ಆದ್ರೆ ಸ್ವಾಮೀಜಿ ಹೇಳ್ದಂಗ ಗಡ್ಡಿ ಗದ್ದೆಮ್ಗೆ ಯಾವಾಗ ಹೋದ್ವಲ್ಲ ಅವಾಗ ಒಳ್ಳೇದಾಯ್ತು ನೋಡ್ರಿ ನಮಗೆ. ನನಗೆ ಸ್ವಾಮಿ ಹೇಳಿಟ್ಟು ನಾನು ಮೊದಲು ಯಾಕೋ ಎಲ್ಲ ದೇವ್ರದ್ದು ಆಗೋಯ್ತು, ಇದು ಒಂದೇನು ಬಿಡು ಅಂತಂಗೆ ಅನಿಸುತ್ತೆ. ಸುಮ್ಮನೆ ಏನೋ ಎಲ್ಲ ಮುಗಿದವು, ಮತ್ತು ಇದೊಂದು ದೇವ್ರು ನೋಡಿದ್ರೆ ಆತಂತ ಹೋದ್ವಿ. ಸ್ವಾಮಿ ಹೇಳಿದ್ದ ಬರೋಬ್ಬರಿ ಆಯ್ತು. ಇಲ್ಲ, ಸ್ವಾಮೀಜಿ ಹೇಳಿದ್ದ, ನೀವು ಹೋಗಿ ಬರ್ರಿ, ನಿಮ್ಗೆ ಒಳ್ಳೇದಲ್ಲ ಅಂದ್ರೆ ಅವಾಗ ಬಂದು ಮಾತಾಡ್ರಿ ಅಂತೇಳಿ. ಆದ್ರೆ ಅವ್ನು ಹೇಳಿದ್ದೆ ಖರೆ ಆಯ್ತು. ಗಡ್ಡಿ ಗದ್ದೆಮ್ನ ಆಶೀರ್ವಾದದಿಂದ ನಮ್ಮ ಮನೆಗೆ ಒಂದು ಸಂತಾನ ಬರಂಗಾತಲ್ಲ, ನಮ್ಗಾಗಿರೋ ಖುಷಿಗೆ ಆ ದೇವ್ರಿಗೆ ಎಷ್ಟು ಕೈ ಮುಗಿದ್ರು ಕಮ್ಮಿನ. ಹೌದ್ರಿ, ನಮಗೆ ಎಲ್ಲ ಇತ್ತು, ರಗಡ ಆಸ್ತಿ ಅಂತಸ್ತ ರೊಕ್ಕ ರೂಪಾಯಿ ಎಲ್ಲ ಇತ್ತು. ಆದ್ರೆ ಇದೇ ಒಂದು ಚಿಂತೆ ಆಗಿತ್ತು, ಮಕ್ಳಿರ್ಲಾರ್ದು. ಆದ್ರೆ ಆ ಗಡ್ಡಿ ಗದ್ದೆಮ್ಮ ನಮ್ಗೆ ಕಣ್ ತೆರೆದ್ ಬಿಟ್ಲ. ಮಗು ಹುಟ್ಟಿಂದ ಜಾತ್ರೆಗೆ ಹೋಗಿ ಬರಮೇನು? ಆಯ್ತು ರೀ, ಅದೆಲ್ಲ ಮುಂದೆ. ಅಲ್ಲ, ನಿಮ್ಗೊಂದು ಸ್ವಲ್ಪ ಏನೂ ನೆನಪಿರಲ್ಲ. ಏನು? ಅಯ್ಯ, ಮತ್ ಮೊನ್ನೆ ಅಂಗನವಾಡಿ ಟೀಚರ್ ಬಂದಾಗ ತಾಯಿ ಕಾರ್ಡ್ ಮಾಡಿಸ್ಬೇಕಂತ ಹೇಳಿ ಹೋಗಿಲ್ಲ ಆಕೆ? ಓ ಹೌದಲ್ಲ, ತಾಯಿ ಕಾರ್ಡ್ ಅಂತ ಇದ್ರು ನೆನಪಿಲ್ಲ ನೋಡು. ಮತ್ತೆ ಹಿಂದೆ ಲೇಟ್ ಆದ್ರೆ ಡಾಕ್ಟ್ರ್ ಬಾಯಿಗೆ ಬಂದಂಗೆ ಬೈತಾರವ. ಮತ್ತೆ ತಾಯಿ ಕಾರ್ಡ್ ಇರ್ಬೇಕು ಮೊದಲೀಗ. ಚೆಕ್ ಮಾಡಿಸ್ಕೊಂಬರಕ್ಕೆ ಬರ್ತು. ಆಧಾರ್ ಕಾರ್ಡ್ ಹಾಕಿನ ಕೊಟ್ಟಿನಿ, ಹೋಗಿ ಏನಾಯ್ತು ಎಂಬುದು ಕೇಳ್ಕೊಂಬರ್ರಿ. ಹೋರಿ ಆಧಾರ್ ಕಾರ್ಡ್ ಕೊಟ್ಟಿ ಅನ್ನಗಲ್ಲ, ಹೋಗಿ ಬರ್ಲಿ ಹಂಗಾರ. ಜಲ್ದಿ ಬಾರೆ. ಹುಷಾರೇನ? ಹಾ ಸರಿ, ಬರ್ತಾರ. ಏನ್ವಿ ಎಷ್ಟು ಖುಷಿ ಇದೀವ. ನಿನ್ನ ಮುಖದಾಗ ಕಳಾನ ಭಾರಿ ಬಂದತ್ ನೋಡ್ಬೇಕು. ಒಟ್ಲೆ ಆದಾಗ ಸುಂಟ ನಿನ್ನ ಖುಷಿ ನೋಡಾಕ ನಾನು 2 ಕಣ್ಣು ಸಾಲವಲ್ವು. ಆದ್ರೂ ಒಳ್ಳೇದಾಗ್ತದ. ಮಾಮಾರ ಬರ್ರಿ ಒಳಗ. ಇರ್ಲಿ ಬಿಡ್ಬೇ, ಇರ್ಲಿ. ಅಂದಂಗ ಮಲ್ಲುನ ಕಾಣವಲ್ಲಲ್ಬೇ? ಅವ್ರಿ ತಾಯಿ ಕಾರ್ಡ್ ಮಾಡ್ಸಕ್ ಕೊಟ್ಟಿದ್ದ, ಅದು ಏನಾಯ್ತಂತ ಕೇಳಕ್ ಹೋಗ್ಯಾರಿ. ತಾಯಿ ಕಾರ್ಡ ಇದು ಏನಂತಾರಲ್ಲ, ಹೂ ಸುತ್ತೋದಕ್ಕಿಂತ ಮುಂಚೆಗ ಕುಲಾಯಿ ಹೊಲಿಸಿದಂತ. ಇರ್ಲಿ ಬಿಡ, ಹೆಂಗೂ ಹುಟ್ಟದಲ್ಲ. ಅಯ್ಯ ಮಾಮಾರ ಹಂಗ್ಯಾಕನ್ನಾತೀರಿ? ಮತ್ತೀಗ ನನಗೆ 3 ತಿಂಗಳದಾವು, ಇನ್ನ
ಇನ್ನ 6 ತಿಂಗಳು ಕಾಯ್ದ್ರ ಮತ್ತ ಕೂಸ್ ಹುಟ್ಟಂಗಿಲ್ಲನ್ರಿ? ಓ ಅದು ಮುಂಚೆಕ ಬೇಕಲ್ಲ. ಹಾ ರೀ. ಇಲ್ಲೇ ಮಾತಾಡ್ಕೊತಿಂತಿರ್ಲ ಬಾರಿ ಒಳಗ. ಏನಿಲ್ಲ ಬಿಡವ, ಒಳಗೇನು ಬೇಡ ಅಂದಂಗ ನಾನು ಮುಂಚೆಲಿ ಗುಡಿಗೆ ಹೋಗಿದ್ದೆ. ನಿನ್ನ ಹೆಸರು ಮ್ಯಾಗ ಪೂಜೆ ಮಾಡಿಸ್ಕೊಂಡ್ ಬಂದೀನಿ, ನಿನಗೆ ಒಳ್ಳೇದಾಗಲಿ ಅಂತ. ಆ ಪೂಜಾರಿ ಪ್ರಸಾದ ಕೊಟ್ಟಾನ್ಬೇ ಇಲ್ಲ, ಹೋಗಿ ಕೊಡಪ್ಪ ಹೆಣ್ಮಳಿಗೆ ಒಳ್ಳೇದಾಗಲಿ ಅಂತ ಕೊಟ್ಟಾನ. ಇದನ್ನ ತಿನ್ಬೇ, ಒಳಗಿರೋ ಕೂಸಿಗೆ ನಿನಗೆ ಭಾಳ ಚಲೋ ಆಗುತ್ತೆ. ಹಾಂ ಆಯ್ತ್ರಿ ಮಾಮರ, ನಮ್ಮ ಮನೆಯವರು ಬರ್ತಾರೆ, ಇಬ್ರು ಕೂಡ ತಿಂತೀರಿ. ಏ ಅವ ಕೊಟ್ಟಗಿಟ್ಟಿ ಮತ್ತ ಇದನ್ನ ನೀವು ಒಬ್ಬಕ್ಕೆ ತಿನ್ಬೇಕು. ಯಾಕ್ರಿ? ಯಾಕಂತ ಕೇಳ್ತಲ್ವೇ, ತೆಲಿಗಿಲಿ ಕೆಟ್ಟತ್ತ ನಿನಗ? ಆ ಪೂಜಾರಿ ಹೇಳಿ ಕಳಿಸನ, ಅದ್ರಾಗ ನಿನ್ನ ಹೆಸರ ಮೇಲೆ ಪೂಜೆ ಮಾಡಿಸಿದ್ದದು. ಆ ಹೆಣ್ಮಳು ಒಬ್ಬಕ್ಕೆ ತಿನ್ಬೇಕು, ಮತ್ತೆ ಯಾರು ತಿನ್ನಬಾರ್ದಂತ ಹೇಳಿ ಕಳಿಸನ. ಒಳ್ಳೆ ಮೇಲೆ ಹೋಗಿ ಅವನಿಗೆ ಕೊಡ್ತಾಳಂತ. ಅದ ಮೊದಲ ಪ್ರಸಾದ ಅಂದ್ರೆ ಬಿದ್ದು ಸಾಯ್ತೈತೆ, ಸಣ್ಣದ್ರಾಗ ಬರೀ ಗುಡಿ ಮುಂದೆ ಹೋಗ್ತದ ಪ್ರಸಾದ ತಿನ್ನಕ. ಅದಕ್ಕೆ ಹೋಗಿ ಪ್ರಸಾದ ಕೊಡ್ತಾರೆ. ನೀವು ಒಬ್ಬಕ್ಕೆ ತಿನ್ನು, ನಿನಗ ನಿನ್ನ ಒಳಗಿರೋ ಕಂದಗ ಚಲೋ ಆಗಬೇಕು. ಹಾ ತಿಳಿತಿಲ್ಲ? ಆಯ್ತ್ರಿ ಮಾಮರ, ನಾ ಒಬ್ಬಕ್ಕೆ ತಿಂತೀನಿ, ಒಳಗೆ ಹೋಗಿ ತಿಂತೀನಿ. ಇಲ್ಲೇ ತಿನ್ನಬೇ, ನೀ ತಿನ್ಬೇಕು, ನೀ ತಿನ್ನೋದ್ ನಾ ನೋಡ್ಬೇಕು. ಯಾಕಂದ್ರ ನಿನಗೆ ಒಳ್ಳೇದಾಗಬೇಕಂತ ಮಾಡಿಸ್ಕೊಂಡ್ ಬಂದಿದ್ದದ. ಹಾ ತಿನ್ನು ತಿನ್ನುವ, ಕುಂದ್ರ ಕುಂದ್ರ ಕುಂದ್ ತಿನ್ನು. ಆಯ್ತ್ರಿ ಮಾಮರ, ನೀವು ನಮ್ಗೆ ಒಳ್ಳೇದಾಗುತ್ತೆ ಇಷ್ಟೆಲ್ಲ ಮಾಡಾತ್ರಿ. ಯಾಕಂದ್ರೆ ನನಗೂ ಗೊತ್ತೈತಿ ನಮ್ಗ ಮಗು ಹುಟ್ಟಾತಿರೋದು ನಿಮಗ್ ಭಾಳ ಖುಷಿ ಆಗೈತಿ. ಭಾಳ ಖುಷಿ ಆಗೈತವ. ತಿನ್ನು ತಿನ್ನು, ಒಂದ್ ಈಟು ಉಳಿಸ್ಬೇಡ, ಎಲ್ಲ ತಿನ್ನು, ದೇವ್ರ ಪ್ರಸಾದ ಅದ. ನಿರ್ಮಲ ತಿನ್ನು, ನಿನ್ನ ಅವಳು ತಿನ್ನ. ಪ್ರಸಾದ ದೇವ್ರು ಕೊಟ್ಟಿದ್ದು ನಿನಗೆ ಒಳ್ಳೇದಾಗತ್ತಂತ ಹೇಳಿದ ತಕ್ಷಣ ಕೊಬ್ಬರಿಗೆ ತಿನ್ನಾಕತ್ತಾಳ. ಉಳ್ಳಿ ಹೋಗೋ ಕಾಲ ಹತ್ರನ ಬಂದೈತಿ. ತಿನ್ನ ತಿನ್ನು, ನಿನ್ನ ಅವಳು ತಿನ್ನು. ಮಾಮರ, ಪ್ರಸಾದ ಯಾಕೋ ಔಷಧ ವಾಸನೆ ಬರತ್ತದಲ್ರಿ? ಅಂದ್ರ ಅದ್ರಾಗ ತೀರ್ಥ ಕರ್ಪೂರ ಎಲ್ಲ ಹಾಕಿರ್ತಾರಲ್ವ, ಅದ ಹಂಗ ಅನ್ಸತಿ. ಹಂಗ ಅನ್ಸಕತ್ತೈತಿ ಅಂದ್ರೆ ಎಲ್ಲ ಚಲೋ ಆಗುತ್ತ. ತಿನ್ಬೆ ತಿನ್, ಅಟ್ಟು ಒಂದ್ ಅಗಲು ಉಳಿಸ್ಬೇಡ, ತಿನ್. ತಿಂದೇವ? ನಾ ಏನು ಹೋಗಿ ಬರ್ಲಿ, ಸ್ವಲ್ಪ ನೀರ್ಗಿರ್ ಕುಡಿ, ಆರಾಮ್ ಕುಂದ್ರೆ ಏನ. ಮಾಮಾರ, ನೀವು ಹೊರಗಿನ ಬಂದು ಹೊರಗ ಹೊಂಟ್ರಲ್ಲ, ಬರೀ ಒಳಗ. ಇಲ್ವೇ ಇಲ್ಲ, ಇನ್ನು ಒಳ್ಳೇದಾದ್ರೆ ಸಾಕು. ದೇವ್ರ ಪ್ರಸಾದ ತಂದಿದ್ದಲ್ಲ, ಕೊಟ್ಟು ಹೋದ್ರ ಆತ ಬಂದಿದ್ದೆ. ಆತ ಎಲ್ಲ ತಿಂಡಿ ಆರಾಮಾಗೈತೆ, ಬರ್ಲವ. ಆಯ್ತು. ನಮ್ಮ ಮಾಮಾರು ದೇವ್ರಂತ ಮನುಷ್ಯ. ನನ್ಕಿನ ಹೆಚ್ಚ ಅವರೇ ಕಾಳಜಿ ಮಾಡತ್ತಾರ. ನಮ್ಮಿಬ್ಬರಿಗಿನ ಹೆಚ್ಚ ಅವ್ರಿಗೆ ಖುಷಿ ಆಗೈತಿ ನಾ ಹೊಟ್ಲಿರೋದು. ಅಲ್ಲೇ ಅವನು ಈಕೆ ಗುಂಡ್ಕಲ್ ಕುಂತಂಗೆ ಕುಂತಾಳ. ನಾ ಕೊಟ್ಟ ಔಷಧರ ಈಕೆಗೆ ಹತ್ತಿದ್ದೆ ಇಲ್ಲ. ಸುಳೆ ಮಗ ಅಂಗಡಿಯವ ಮೋಸ ಮಾಡಿಬಿಟ್ಟು ಬಿಡಪ್ಪ. ಕಂಡಕ ರೊಕ್ಕ ತಗೊಂಡು ಎಂತ ಎಣ್ಣೆ ಕೊಟ್ಟಾಳಂತೆ. ಏನೇನಾಗವಲ್ದು ಈಕೆಗೆ. ಮಗನೇ ಈಕೆ ಏನಾರು ಸಾಯ್ಲಿಲ್ಲ ಅಂದ್ರೆ ಆ ಸುಳೆ ಮಗ ಹೋಗಿ ಸಾಯಿಸ್ತೀನಿ ಅಂಗಡಿ ಹೋಗಿ. ಇಷ್ಟೊತ್ತಾದ್ರೆ ನಮ್ಮ ಮನೆಯವ್ರು ಇನ್ನೂ ಬರೋವಲ್ರಲ್ಲ, ಲೇಟ್ ಆಗ್ಬೋದೇನ. ಒಳಗೆ ಹೋಗಿ ರೆಸ್ಟ್ ಮಾಡ್ತೀನಿ. ತಲೆ ಸುತ್ತಂಗಾಗತ್ತೈತ್ಲ. ತಲೆ ಸುತ್ತಕತ್ತೈತಿ ಅಂದ್ರೆ ನಾ ಕೊಟ್ಟ ಎಣ್ಣೆ ಕೆಲಸ ಮಾಡಕತ್ತೈತಿ. ಬೆತ್ತೋಡೆ ಹೆಣ ಹೆಣ ಬೆತ್ತದ ಕಲಾಸ್. ಹೊಟ್ಟೆಗಿದ್ದಿದ್ದು ಕಲಾಸ್, ಹೊರಗಿದ್ದಿದ್ದು ಕಲಾಸ್. ಭಾರಿ ಎಣ್ಣೆ ಕೊಟ್ಟಿಲ್ಲ ಮಗನೇ. ಹ ಹೆಣ ಹೋತದ, ಹೋತ ಹೆಣ. ತ್ರಾಸ ಆಗತೈತಿ ನನಗ. ರೀ ಅಯ್ಯೋ, ಇದೆಲ್ಲ ನೋಡಿದ್ರ ನನ್ನ ಹೊಟ್ಟಾಗಿರೋ ಮಗುಗ ಏನೋ ಆಗಂಗೈತಿ. ಗದ್ದೆಮ್ಮ ನಿನ್ನ ನಂಬಿನ್ವಾ, ನೀ ಕೊಟ್ಟಿದ್ದನ್ನ ಕಸ್ಕೊಳಕ್ ಹೋಗ್ಬೇಡ. ಕಸ್ಗಬೇಡ ಅಂತ, ಕಸ್ಗಬೇಡ ಕನ್ನಕ ಆಕಿ ಕೈ ನನ್ನದ ಕೊಡೋದಷ್ಟ ಆಕಿ ಕೆಲಸ. ಕಸ್ಕೊಳಕ್ ನಮ್ಮಂತರ ಅದೀವಲ್ಲ.
ಹೆಂಗ್ ಬರಾಕ ಬಿಡ್ತೀವಿ ಏನದು ಫಸ್ಟ್ ಹಚ್ಚದ ಕೆಲಸ ಸತ್ತದಂತ್ರ ಸಾಯದಂತ್ರ ಖಂಡಿತ ಸಾಯ್ತೀನಿ ಎಷ್ಟು ನಾಟಕ ಮಾಡ್ತಾವ ಕಚ್ಚಮ್ಮ ನೀ ಕೊಟ್ಟಿದ್ದು ಕಸ್ಕೊಬೇಡವ ಅಂತ ಎಲ್ಲೇ ಅಷ್ಟು ಸರಳ ಬಿಡ್ತೀವೇನು ಯಾಕೆ ಬೆನ್ನ ಹತ್ತೀವಿ ನಾವಿಂದ ತಾಯಿ ಗಡ್ಡಿ ಗದ್ದೆಮ್ಮ ನನ್ನಿಂದ ಈ ನೋವು ತಡ್ಕೊಳಿಕ್ ಆಗವಲ್ದು ತಾಯಿ ನೀನೇ ಕಾಪಾಡು. ನೀನೇ ಕಾಪಾಡ ಏನು ಕಾಪಾಡ್ತಾಳ ನೀ ಒಂದು ಮಗು ನಡೆದು ನನ್ನ ಕನಸು ನುಚ್ಚು ನೂರು ಮಾಡಕ್ ಹೊಂಟಿದ್ದಿ ನಾ ಬಿಟ್ಟೆನಾ ನಿನ್ನ ಕನಸು ಸರ್ವನಾಶ ಮಾಡಿಬಿಟ್ಟಿನಿ ತಾಯಿ ಗಡ್ಡಿ ಗದ್ದೆಮ್ಮ ನೀನೇ ಕಾಪಾಡು.